ಸೈತಾನನು ಯುದ್ಧ ಮಾಡ್ತಾನೆ. ವ್ಯಾಮೋಹ, ಧನದ ವ್ಯಾಮೋಹ, ಅಧಿಕಾರದ ಒಂದು ಚಿಹ್ನೆ, ಭೂಪತಿಗಳು, ಭೂರಾಜರು ಅಡ್ಡ ಇಟ್ಕೊಂಡು, ಕುಲ ಮತ ಅಡ್ಡ ಇಟ್ಕೊಂಡು ಯುದ್ಧ ಮಾಡ್ತಾನೆ. ವಾರಿ ಪಾಶಗಳನ್ನು ಕಿತ್ತು ಹಾಕೋಣ, ಬಂಧಕಗಳನ್ನು ಕಿತ್ತು ಹಾಕೋಣ, ಕೇಡಿನ ಬಂಧಕಗಳನ್ನು ಕಿತ್ತು ಹಾಕ್ಬೇಕಂತ. ನೋಡ್ರಿ, ಇಲ್ಲಿ ಪರಿಸಯ್ಯನಿದ್ದಾನೆ, ಸುಂಕನು ಇದ್ದಾನೆ. ಇಬ್ಬರು ಒಂದು ಮಂದಿರಕ್ಕೆ ಹೋಗಿದ್ದಾರೆ. ಪರಿಸಯ್ಯನು ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಈ ಚೋರರಾಗಿ ನಾವು ಇರಲಿಲ್ಲ, ಈ ಚೋರರಾಗಿ ನಾವು ಇರಲಿಲ್ಲ, ಅನ್ಯಾಯಸ್ಥನಾಗಿ ನಾವು ಜೀವಿಸಲಿಲ್ಲ, ವ್ಯಭಿಚಾರವನ್ನು ನಾವು ಮಾಡಲಿಲ್ಲ, ಇತರರ ಮನುಷ್ಯರವಾಗಿ ನಾವು ನಡೆಯಲಿಲ್ಲ, ಈ ಸುಂಕರಿಯಾಗಿ ನಾನು ನಡೀಲಿಲ್ಲ, ವಾರಕ್ಕೆ 2 ಸಾರಿ ಉಪವಾಸವಿದ್ದು ನಾನು ನಿನಗೆ ಕೃತಜ್ಞತೆ ಸ್ತುತಿಗಳು ಮಾಡ್ತಾ ಇದ್ದೀನಿ ದೇವರೇ, ನನ್ನನ್ನು ಕ್ಷಮಿಸು ಅಂತ ಹೇಳ್ತಾ ಇದ್ದಾನೆ. ಈಗ ಅವರ ಪ್ರಾರ್ಥನೆ ಹೇಗಿದೆ? ಸುಂಕರಿ ಪ್ರಾರ್ಥನೆ ಹೇಗಿದೆ? ಸುಂಕದವನು ತನ್ನ ಎದೆ ಬಡಿದುಕೊಂಡು ಕಣ್ಣೆತ್ತುವುದಕ್ಕೆ ಆಕಾಶದಕ್ಕೆ ತಾನು ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ಸುಂಕದವನು ತನ್ನ ಎದೆ ಬಡ್ಕೊಂಡು ತಾನು ಪಾಪಿ ಎಂದು ಹರಿಕೆ ಮಾಡಿದನು. ಆದರೆ ಪರಿಸಯ್ಯನು ಈ ರೀತಿ ನೆನೆಸಲಿಲ್ಲ.